ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶ್ರೀದೇವಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾ ಚಂದ್ರಶೇಖರ್ ಶೆಟ್ಟಿ ಮಾತನಾಡಿ, ಈ ಶಿಬಿರವನ್ನು ಪ್ರತಿ ವರ್ಷ ನಾವು ನಡೆಸಿಕೊಂಡು ಬರುತ್ತಿದ್ದೇವೆ. ಲಯನ್ಸ್ ಕ್ಲಬ್ ಬಡವರಿಗೆ ಹಾಗೂ ನಿರ್ಗತಿಕರಿಗೆ ಸಹಾಯ ಮಾಡುತ್ತಿದ್ದು, ಅಂತಹ ಶಿಬಿರವನ್ನು ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿದೆ. ಈ ಶಿಬಿರದ ಪ್ರಯೋಜನವನ್ನು ಸಾರ್ವಜನಿಕರು ಪಡೆದುಕೊಂಡರೆ ಮಾತ್ರ ನಮಗೆ ಸಾರ್ಥಕತೆ ಹಾಗೂ ತೃಪ್ತಿ ಸಿಗುತ್ತದೆ ಎಂದು ಹೇಳಿದರು. ಮಾಡುತ್ತಾ ಬಂದಿರುತ್ತೇವೆ. ಲಯನ್ಸ್ ಕ್ಲಬ್ ಅವರ ಉದ್ದೇಶವೇ ಬೇರೆಯವರಿಗೆ ಯಾರ ಕೈಯಲ್ಲಿ ಸಾಧ್ಯ ಇಲ್ಲ ಅಂಥವರಿಗೆ ಸಹಾಯ ಮಾಡುವುದು. ಅದರ ಒಂದು ಅಂಗವಾಗಿ ಈ ಒಂದು ಶಿಬಿರ. ಈ ಶಿಬಿರವನ್ನು ಮಾಡುವುದಕ್ಕೆ ನಾವು ತುಂಬ ಪ್ರಯತ್ನ ಮಾಡ್ತೇವೆ, ಹಾಗೆ ತುಂಬ ಕಷ್ಟಪಡ್ತೇವೆ. ಎಲ್ಲರನ್ನೂ ಕರೆಯಬೇಕಾಗುತ್ತದೆ, ಎಲ್ಲರಿಗೂ ಪ್ರಚಾರ ಮಾಡಬೇಕಾಗ್ತದೆ. ಇದರ ಉದ್ದೇಶ ಅಂತ ಹೇಳಿದರೆ, ಯಾರ ಕೈಯಲ್ಲಿ ಸಾಧ್ಯವಿಲ್ಲವೋ, ಹಣವಿಲ್ಲವೋ ಅಂಥವರು ಇದರ ಫಲವನ್ನು ಪಡೆದುಕೊಳ್ಳಬೇಕು. ಹಾಗೆ ಇಂದು ನೀವೆಲ್ಲರೂ ಬಂದಿದ್ದೀರಿ. ನಮ್ಮ ಈ ಉದ್ದೇಶ ಸದುಪಯೋಗವಾಗಲು ನಿಮ್ಮೆಲ್ಲರ ಸಹಕಾರ ಬೇಕು. ನಮ್ಮ ಉದ್ದೇಶದ ಸದುಪಯೋಗವನ್ನು ನೀವು ಪಡೆದುಕೊಂಡಾಗ ಮಾತ್ರ ನಮಗೆ ಅದರ ಸಾರ್ಥಕತೆ ಹಾಗೂ ತೃಪ್ತಿ ಸಿಗುತ್ತದೆ. ಹಾಗಾಗಿ ನೀವೆಲ್ಲರೂ ಇಂಥ ಒಂದು ಸದುಪಯೋಗವನ್ನು ಉಪಯೋಗಿಸಿಕೊಳ್ಳಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಉದಯ್ ನಾಯ್ಕ್ ಮಾತನಾಡಿ, ಅನೇಕ ಜನರಲ್ಲಿ ಉಚಿತ ಅನ್ನುವಾಗ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೋ ಇಲ್ವೋ ಅನ್ನುವ ಸಂಶಯ ವ್ಯಕ್ತಪಡಿಸುತ್ತಾರೆ. ಆದರೆ ಇಲ್ಲಿ ಗುಣಮಟ್ಟದ ಚಿಕಿತ್ಸೆ ಹಾಗೂ ನುರಿತ ವೈದ್ಯರ ತಂಡವಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ವಿನಂತಿಸಿದರು. ಅನೇಕ ಜನರಲ್ಲಿ ಉಚಿತ ಅಂದ ಕೂಡಲೇ ಅದರ ಮೌಲ್ಯ ಬಹಳ ಕಡಿಮೆ ಅಂತ ಭಾವಿಸ್ಕೊಂಡ್ಬಿಡ್ತಾರೆ. ಗುಣಮಟ್ಟದ ಒಂದು ಚಿಕಿತ್ಸೆ ನಮಗೆ ಸಿಗ್ತದೆಯೋ ಇಲ್ಲದೋ ಅಂತಕ್ಕಂಥ ಒಂದು ಸಂಶಯವನ್ನು ಕೆಲವರು ವ್ಯಕ್ತಪಡಿಸ್ತಾರೆ. ಈಗಾಗಲೇ ಡಾಕ್ಟರ್ ಹೇಳಿದರು, ಆಡಳಿತಾಧಿಕಾರಿಗಳು ಕೂಡ ಹೇಳಿದರು, ಒಳ್ಳೆ ಕ್ವಾಲಿಟಿ ಟ್ರೀಟ್ಮೆಂಟ್, ಒಳ್ಳೆ ಗುಣಮಟ್ಟದ ಚಿಕಿತ್ಸೆಯನ್ನು ಅವರು ನಮಗೆ ನೀಡುತ್ತಾರೆ. ಹಾಗಾಗಿ ಬಂದಂಥ ಎಲ್ಲ ಫಲಾನುಭವಿಗಳಲ್ಲಿ ನಾನು ವಿನಂತಿ ಮಾಡಿಕೊಡ್ತೇನೆ, ಯಾವುದೇ ಭಯವನ್ನು ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಒಳ್ಳೆ ಗುಣಮಟ್ಟದ ಒಂದು ಚಿಕಿತ್ಸೆ ನಿಮಗೆ ಸಿಗ್ತದೆ. ಹಾಗಾಗಿ ನೀವು ಅದು ಯಾವುದು ವೈದ್ಯರು ಸೂಚಿಸಿದಂಥ ಒಂದು ಸಲಹೆಗಳನ್ನು ಪಾಲನೆ ಮಾಡಿ ಅಂತ ಒಂದು ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಿಕೊಡ್ತೇನೆ. ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಾದ ಹೊನ್ನಾವರ ಲಯನ್ಸ್ ಕ್ಲಬ್ ಅದರಲ್ಲೂ ಕಳೆದ 49 ವರ್ಷಗಳಿಂದ ಬೇರೆ ಬೇರೆ ಸೇವಾ ಚಟುವಟಿಕೆಗಳ ಮೂಲಕ ತಾಲೂಕಿನಲ್ಲಿ ಒಂದು ಮನೆ ಮಾತಾಗಿ ಇವತ್ತು ಗುರುತಿಸಿಕೊಂಡಿದೆ. ಕೇವಲ ಪ್ರತಿ ವರ್ಷವೂ ಹಮ್ಮಿಕೊಳ್ಳುವಂಥ ಕಣ್ಣಿನ ಹೊರೆ ಶಸ್ತ್ರಚಿಕಿತ್ಸೆಯ ಜೊತೆಗೆ ಬೇರೆ ಬೇರೆ ಸಮಾಜ ಸೇವಾ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಳ್ತಾ ಬಂದಿದ್ದೀವಿ. ಈ ವರ್ಷದ ಮಟ್ಟಿಗೆ ಇದುವರೆಗೆ ನಮ್ಮದು ಸುಮಾರು 62 ಕಾರ್ಯಕ್ರಮಗಳಾದವು. ಇದುವರೆಗೂ ನಮ್ಮದು 62 ಕಾರ್ಯಕ್ರಮಗಳಾಗಿದೆ. ಜೊತೆಗೆ ನೆರೆ ಬಂದಂತಹ ರೇವಣ್ಕರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಜಯದೇವ್ ಬಳಗಂಡಿ ಮಾತನಾಡಿ, ಲಯನ್ಸ್ ಸೇವಾ ಸಂಸ್ಥೆಯು ದೃಷ್ಟಿ ಮೊದಲು ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ದಾನಿಗಳ ಸಹಯೋಗದಲ್ಲಿ ಕುಮಟಾದಲ್ಲಿ 2006ರಲ್ಲಿ ಲಯನ್ಸ್ ರೇವಣ್ಕರ್ ಆಸ್ಪತ್ರೆಯನ್ನು ಸ್ಥಾಪಿಸಿ ಬಡವರಿಗೆ ಸಹಾಯ ಮಾಡುತ್ತಿದೆ ಎಂದು ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ವಿವರಿಸಿದರು. ಸ್ಥಳೀಯ ದಾನಿಗಳ ಹಾಗೂ ಲಯನ್ಸ್ ಸೇವಾ ಬಂಧುಗಳ ಸಹಯೋಗದೊಂದಿಗೆ ಕುಮಟಾದಲ್ಲಿ ಲಯನ್ಸ್ ರೇವಣ್ಕರ್ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆ ಇರುವಂತಹ ಭವ್ಯ ದಿವ್ಯ ಆಸ್ಪತ್ರೆಯೊಂದನ್ನು ಪ್ರಾರಂಭಿಸಲಾಯಿತು. ಅಲ್ಲಿಂದ ಈಗ ಕಳೆದ 18 ವರ್ಷಗಳಿಂದ ಪ್ರತಿ ಗುರುವಾರ ಒಂದು ಕ್ಯಾಂಪ್ ಅನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ವರ್ಷಕ್ಕೊಂದು ಕ್ಯಾಂಪ್ ಮಾಡ್ತೇವೆ. ನಿಜ, ಲಯನ್ಸ್ ಕ್ಲಬ್ ವಿಶೇಷ ಆಸಕ್ತಿ ವಹಿಸಿದೆ. ಆದರೆ ಇದೇ ಲಯನ್ಸ್ ಕ್ಲಬ್ ವತಿಯಿಂದ ನಮ್ಮ ಜಿಲ್ಲಾದ್ಯಂತ ಎಲ್ಲ ಕರಾವಳಿಯ ತಾಲೂಕಾ ಆಸ್ಪತ್ರೆಗಳಲ್ಲಿ ಇದ್ದಿರ್ಬೋದು, ಪ್ರಾಥಮಿಕ ಆರೋಗ್ಯ ಸೇವಾ ಕೇಂದ್ರಗಳಲ್ಲಿ ಇರ್ಬೋದು, ಯಾವುದೋ ಶಾಲಾ ಮಕ್ಕಳ ಸ್ಕೂಲ್ ಸ್ಕ್ರೀನಿಂಗ್ ಇದ್ದಿರ್ಬೋದು, ಅಥವಾ ನೇತ್ರದಾನದ ಕುರಿತಾಗಿ ಜಾಗೃತಿ ಕಾರ್ಯಕ್ರಮ ಇದ್ದಿರಬಹುದು, ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಪ್ರತಿ ಮೊದಲ ಗುರುವಾರ, 3ನೇ ಗುರುವಾರ, 4ನೇ ಗುರುವಾರ ಅನುಚಾನವಾಗಿ ನಾವು ಉಚಿತ ತಪಾಸಣೆಗಳನ್ನ. ಶಿಬಿರದ ವೈದ್ಯಾಧಿಕಾರಿಗಳಾಗಿ ಡಾ ಮನೋಜ್ ಎಂ ನಾಯ್ಕ್ ಮತ್ತು ರಾಜಶೇಖರ್ ಜಿ ಧರ್ಮಾಯುತ ಭಾಗವಹಿಸಿದ್ದರು. ಲಯನ್ಸ್ ಕಾರ್ಯದರ್ಶಿ ಎನ್ಜಿ ಭಟ್, ಈವೆಂಟ್ ಚೇರ್ಮನ್ ಕಲ್ಬಾಕ್ಕರ್, ಕಲ್ಯಾಣ ಕಲ್ಪ ಟ್ರಸ್ಟ್ ಮುಂಬೈ ಪ್ರತಿನಿಧಿ ವಸಂತ್ ಪ್ರಭು, ಖಜಾಂಚಿ ಎಸ್ಆರ್ ಹೆಗ್ಡೇಕರ್, ರಾಜೇಶ್ ಸಾಲೆಹಿತ್ತಲ್, ರೋಷನ್ ಶೇಟ್, ಮಹೇಶ್ ನಾಯ್ಕ್, ಡಿಡಿ ಮಡಿವಾಳ್, ಶೇಖರ್ ನಾಯ್ಕ್ ಸೇರಿದಂತೆ ಇನ್ನಿತರ ಸದಸ್ಯರು ಹಾಜರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.